ಬಟ್ ಧನು ಹಂಗಲ್ಲ. ಅವ್ನು ಒಂದು ಸಿನಿಮಾ ಮಾಡ್ತಾರೆ, 16 ಕಡೆ ಕೈ ಹಾಕಿರ್ತಾನೆ. ಎಲ್ಲೋ ತೆಲುಗುನಲ್ಲಿ ಮಾಡ್ತಾ ಇರ್ತಾನೆ, ತಮಿಳಲ್ಲಿ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ. ಅಂದ್ರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ನನ್ನ ಕಂಪ್ಯಾರಿಸನ್ ಯಾವಾಗಲೂ ಹೆಂಗ ಅನಿಸ್ತದೆ ಅಂದ್ರೆ, ನಾವು ನೋಡಿದ ಅವ್ನ ಸ್ಪೀಡ್, ಅವ್ನ ಸ್ಟೈಲ್, ಅವ್ನು ಹೋಗೋ ವೇಗ ನೋಡಿದ್ರೆ ಆಕ್ಚುಲಿ ಯಾವಾಗಲೂ ಅನಿಸ್ತದೆ ಅಂದ್ರೆ ಶಂಕರ್ ನಾಗ್ ಅವ್ರು ನೋಡಿದಂಗೆ ಅನಿಸ್ತಾ ಇರುತ್ತೆ ನನಗೆ. ಏನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಜಾಲಿ ಜಾಲಿ ಎಲ್ಲ ಜಾಲಿ, ನಾವು ಜಾಲಿ, ನೀವು ಜಾಲಿ, ವಿಜಯ್ ಸರ್ ಜಾಲಿ, ಅವರು ಜಾಲಿ. ಈ ವರ್ಷಾರಂಭ ತುಂಬಾ ಚೆನ್ನಾಗಾಯ್ತು ನಮಗೆ. ಯಾಕೆಂದ್ರೆ ಅದು ಭೀಮದಿಂದ ಶುರುವಾಯಿತು, ಸಕ್ಸಸ್ ಮುಖಾಂತರ ಶುರುವಾಯಿತು, ಇಂಡಸ್ಟ್ರಿ ಸೊರಗಿತ್ತು. ಆ ಟೈಮಲ್ಲಿ 2 ಸಿನಿಮಾಗಳು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತು ಕನ್ನಡ ಇಂಡಸ್ಟ್ರಿನ. ಮೊದಲನೇದು ಭೀಮಾ, ಎರಡನೇದು ಕೃಷ್ಣ ಪ್ರಣಯ ಸಖಿ, ಅದಾದ್ಮೇಲೆ ಬಗೀರ, ಈಗ ಭೈರತಿ ರಣಗಲ್. ಈ 4 ಸಿನಿಮಾಗಳು ಮತ್ತೆ ಮಳೆ ಬಂದಂಗೆ ಬಂದು ಚೈತನ್ಯ ತಂದಿದೆ, ಭೂಮಿ ಫಲವತ್ತಾಗಿದೆ. ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾವುದೇ ಸಿನಿಮಾಗಳು ಗೆಲ್ಲಿ, ನಾನು ಎಲ್ಲರ ಸಿನಿಮಾ ಹೆಸರು ಹೇಳ್ತಾ ಇದ್ದೀನಿ, ಎಲ್ಲರ ಸಿನಿಮಾಗಳ ಹೆಸರು ಹೇಳ್ತಾ ಇದ್ದೀನಿ, ಹಾಗೆ ಎಲ್ಲರ ಸಿನಿಮಾಗಳು ಗೆಲ್ಲಬೇಕು. ಅಂಡ್ ಇವತ್ತು ಝೀಬ್ರಾ ಮುಖಾಂತರ ನಾವು ವೇದಿಕೆ ಮೇಲೆ ನಿಂತಿದ್ದೀವಿ. ಸತ್ಯದೇವ್ ಅವರ ಇನ್ನೋಸೆನ್ಸು, ಅವರ ಸ್ಮೈಲು ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರ ಆಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ ಸರ್, ಅಂಡ್ ಪ್ರೊಡ್ಯೂಸರ್ಗೂ ಒಳ್ಳೇದಾಗ್ಲಿ. ಬಿಕಾಸ್ ನಾವೆಲ್ಲರೂ ಆ ಥರ ಕನ್ಸು ಕಾಣ್ತಾ ಇರೋರೆ. ಯಾಕೆಂದ್ರೆ ನಮ್ಮ ಸಿನಿಮಾನು ಬೇರೆ ಭಾಷೆನಲ್ಲಿ ಬಿಡುಗಡೆ ಆಗಲಿ, ನಮ್ಮ ಸಿನಿಮಾನು ಎಲ್ಲ ಆಂಧ್ರದಲ್ಲಿ, ನಮ್ಮ ಸಿನಿಮಾನು ಎಲ್ಲ ತಮಿಳ್ನಾಡಲ್ಲಿ, ನಮ್ಮ ಸಿನಿಮಾನು ಎಲ್ಲ ಬಾಂಬೆನಲ್ಲಿ ಗೆಲ್ಲಿ ಅಂತ ಕನ್ಸು ಕಾಣ್ತಾ ಇರೋರೆ. ಎಲ್ಲ ಆಕ್ಟರ್ಗಳಿಗೂ ಆ ಕನಸು ಇದ್ದೇ ಇರುತ್ತೆ, ನಮ್ಮ ಸಿನಿಮಾನು ಎಲ್ಲ ಕಡೆ ಬಿಡುಗಡೆ ಆಗಬೇಕು ಅಂತ. ಹಂಗೆ ಧನು ಜರ್ನಿ ಇದೆಯಲ್ಲ, ಫೆಂಟಾಸ್ಟಿಕ್ ಜರ್ನಿ. ಅವ್ನ ಜರ್ನಿ ನಾನು ಒಂದನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ, ಒಂದು ಸಿನಿಮಾ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಇನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಧನು ಹಂಗಲ್ಲ. ಅವ್ನು ಒಂದು ಸಿನಿಮಾ ಮಾಡ್ತಾರೆ, 16 ಕಡೆ ಕೈ ಹಾಕಿರ್ತಾನೆ. ಎಲ್ಲೋ ತೆಲುಗುನಲ್ಲಿ ಮಾಡ್ತಾ ಇರ್ತಾನೆ, ತಮಿಳಲ್ಲಿ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ. ಅಂದ್ರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ನನ್ನ ಕಂಪ್ಯಾರಿಸನ್ ಯಾವಾಗಲೂ ಹೆಂಗ ಅನಿಸ್ತದೆ ಅಂದ್ರೆ, ನಾವು ನೋಡಿದ ಅವ್ನ ಸ್ಪೀಡ್, ಅವ್ನ ಸ್ಟೈಲ್, ಅವ್ನು ಹೋಗೋ ವೇಗ ನೋಡಿದ್ರೆ ಆಕ್ಚುಲಿ ಯಾವಾಗಲೂ ಅನಿಸ್ತದೆ ಅಂದ್ರೆ ಶಂಕರ್ ನಾಗ್ ಅವ್ರು ನೋಡಿದಂಗೆ ಅನಿಸ್ತಾ ಇರುತ್ತೆ ನನಗೆ. ಖಂಡಿತವಾಗ್ಲೂ. ಯಾಕೆ ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ, ಎಲ್ಲ ಕಡೆ ಕಾಲಿಡೋದು ತುಂಬಾ ಕಷ್ಟ. ಹಾಗೆ ಅವ್ನ ಸ್ಪೀಡಲ್ಲಿ ಇದ್ದಾನೆ, ಅವ್ನ ಸ್ಪೀಡು ಅದೇ ರೀತಿ ಎತ್ತರಕ್ಕೆ ಹೋಗ್ಲಿ, ಅವನ ಸಿನಿಮಾನು ಝೀಬ್ರಾ ಅದೇ ಲೆವೆಲ್ ಬೆಳಿಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಧನು, ನೀನು ಒಳ್ಳೆ ಗೆಳೆಯ ಅಷ್ಟೇ ಅಲ್ಲ, ನನಗೆ ಮಾತ್ರ ಅಲ್ಲ, ನೀನು ಎಲ್ಲ ಕಡೆ ಎಲ್ರಿಗೂ ಒಳ್ಳೆ ಗೆಳೆಯನೇ. ನಿನ್ಗೆ ಒಳ್ಳೇದಾಗುತ್ತೆ, ಈಗ ಒಳ್ಳೇದಾಗಿದೆ. ನಾನು ಹಾರೈಸ್ತೀನಿ ಸದಾಕಾಲ. ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಲ್ವೇಸ್, ಯಾವಾಗಲೂ. ಥ್ಯಾಂಕ್ ಯು. ಅಫ್ಕೋರ್ಸ್ ಅಮೃತ ನಮ್ಮಂಗೆ ಬಡ ಕುಟುಂಬದಿಂದ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನಸುಗಳನ್ನ ಕಟ್ಕೊಂಡು ನಾನು ದೊಡ್ಡ ಹೀರೋಯಿನ್ ಆಗಿ ಬೆಳಿಬೇಕು ಅಂತ ಆಸೆ ಪಟ್ಕೊಂಡಿರೋ ಹುಡುಗಿ ನೀವು. ನಿಮಗೂ ಒಳ್ಳೇದಾಗಬೇಕು, ನಿಮಗೂ ಹಾರೈಸ್ತೀನಿ. ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತಿದ್ದೀವಿ ಜೊತೆಗೆ. ನವೀನ್ ಆಗ್ಬೋದು, ಸಪ್ತಮಿ ಆಗ್ಬೋದು, ಅಫ್ಕೋರ್ಸ್ ಎಲ್ಲರೂ ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ. ನಮ್ಮ ನಾಗು, ಪೂರ್ಣ, ಶಶಾಂಕ್ ಎಲ್ಲರೂ ಒಂಥರ ನಮ್ಮ ಇಡೀ ಜೀವನಕ್ಕೆ ಒಂಥರ ಎನರ್ಜಿ ಕೊಡುವಂಥ ಸ್ನೇಹಿತರು, ಸದಾಕಾಲ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಫ್ಕೋರ್ಸ್ ವಿಜಯ್ ಸರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ನೇ. ಯಾಕಂದರೆ ಒಂದೇ ಒಂದು ಶಾರ್ಟ್ ನನಗೆ ಇನ್ನೂ ನೆನಪಿದೆ. ನಾನು ಅವರಿಗೆ ಒಂದಿಷ್ಟುದ್ದ ಲೆಟರ್ ಬರೆದಿದ್ದೆ. ಅವಾಗ ನಾನು ಇನ್ನೂ ಸಿನಿಮಾದಲ್ಲಿ ಬಹುಶಃ ಮಾಡ್ತಿದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅಂತ ಅನ್ಸುತ್ತೆ. ನಾನು ವಿನಾಯಕ ಥಿಯೇಟ್ರು ಶಿವಾಜಿನಗರದಲ್ಲಿ ವಿಜಯ್ ಸರ್ದು ದುನಿಯಾ ಸಿನಿಮಾ ನೋಡಿದ್ದು. ನಾನು ಯಾರೋ ಕಪ್ಪಿರೋ ಮನುಷ್ಯನು ಹೀರೋ ಆಗ್ಬೋದು, ಯಾರೋ ಸಾಧಾರಣವಾದ ಒಬ್ಬ ಮನುಷ್ಯನು ಹೀರೋ ಆಗ್ಬೋದು, ನಾವೆಲ್ಲ ಬರ್ಬೋದು ಕಂಡ್ರೆ, ನಾವೆಲ್ಲ ಹೀರೋ ಆಗ್ಬೇಕು ಅಂತ ಕನಸು ತೋರಿಸಿದ್ದೆ, ದಾರಿ ತೋರಿಸಿದ್ದೆ ನೀವು. ಆ ಹಾದಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲೊಂದು ಶಾರ್ಟ್ ಇದೆ, ನನಗಿನ್ನ ಚೆನ್ನಾಗಿ ನೆನಪಿದೆ, ಕಣ್ಣಿಗೆ ಕಟ್ತಂಗಿದೆ. ಎಷ್ಟು ಧೈರ್ಯ, ಎಷ್ಟು ಗುಂಡಿಗೆ ಇದ್ರೆ ಒಬ್ಬ ಮನುಷ್ಯ ಆ ಶಾರ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ನಿಮ್ಗೆ ಡಬ್ಬಲ್ ಗುಂಡು ಯಾವಾಗಲೂ ಇದೆ. ಅದು ನಾವು ನೋಡಿದ್ದೀವಿ ಕಣ್ಣಾರೆ. ಒಂದು ಶಾರ್ಟ್ ಇದೆ, ಬಂಡೆ ಸಿಡಿಯುತ್ತೆ ಹಿಂದ್ಗಡೆ, ಇವ್ರು ಬ್ಯಾಗ್ ಹಾಕೊಂಡು ಬರ್ತಾ ಇರ್ತಾರೆ, ಮುಂದ್ಗಡೆ ಬ್ಯಾಗ್ ಅಲ್ಲ ಸಾರಿ ನಡ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ. ಆ ಬಂಡೆ ಸೆಡ್ದು ರಿಯಲ್ CG ಅಲ್ಲ ಅವತ್ತಿಗೆ, ಇವತ್ತಿಗೆ CG ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ ನಾವು. ಆ ಬಂಡೆ ಸಿಡಿದು ಚೂರುಗಳೆಲ್ಲ ಕ್ಯಾಮ್ರಾಗೆ ಬರ್ತಾ ಇದೆ. ಹಂಗೆ ಬರ್ತಾ ಇದ್ರು ಕಣ್ಣು ಒಂದ್ಸಲ ಬ್ಲಿಂಕ್ ಆಗ್ತಾನೆ. ಮನುಷ್ಯ ಧೈರ್ಯವಾಗಿ ಹಿಂಗೆ ನಡ್ಕೊಂಡ್ ಬರೋದೈತೆ ಗೊತ್ತಾ. ಆ ಹಸಿವು ಬಹುಶಃ ನಾನು ಯಾರ ಕಣ್ಣಲ್ಲೂ ನೋಡಿಲ್ಲ. ಬಹುಶಃ ಬಡವ್ರಿಗೆ ಮಾತ್ರ ಕಾಣಿಸೋ ಹಸಿವು ಅದು. ಅಂದ್ರೆ ಏನೇ ಆದ್ರೂ ಗೆಲ್ತೀವಿ ನಾವು, ಏನೇ ಆದ್ರೂ ನಿಲ್ತೀವಿ ನಾವು ಅನ್ನೋ ಹಸಿವಿದೆಯಲ್ಲ, ಆ ಹಸಿವೆ ಧನಂಜಯ ಆಗ್ಬೋದು, ನಾನು ಆಗ್ಬೋದು, ಅಮೃತ ಆಗ್ಬೋದು, ಅಥವಾ ನವೀನ್ ಆಗ್ಬೋದು, ಸಪ್ತಮಿ, ನಾಗು, ಪೂರ್ಣ, ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು. ಕೆಂಪು ಸೂರ್ಯನ ಕುಡಿಗಳು ನಾವು, ಕೆಂಪು ಸೂರ್ಯನ ಕಿಡಿಗಳು ನಾವು. ನಾವು ನಿಂತರೆ ಸಿಡಿತೀವಿ, ನಾವು ಯಾವತ್ತೂ ಮಲಗಲ್ಲ. 100% ಇದೊಂದು ಒಳ್ಳೆ ವೇದಿಕೆ. ಸತ್ಯದೇವ ಆಗ್ಬೋದು, ನಮ್ಮೆಲ್ಲರಿಗೂ ಇವತ್ತು ಸೇರ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ. ಝೀಬ್ರಾ ಮುಖಾಂತರ ಝೀಬ್ರಾ ಗೆಲ್ಲಿ 100 ಕೋಟಿ ಮಾಡಲಿ, ಪ್ಯಾನ್ ಇಂಡಿಯಾ ಆಗಲಿ. ಅವತ್ತು 40 ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಕೇರಳದ ಮೂಲೆ, ವಿಶ್ವದ ಮೂಲೆಗಳಲ್ಲಿ ಲೂಸಿಯಾ ರಿಲೀಸ್ ಮಾಡಿದ್ವಿ. ಸಿನಿಮಾ
ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂತ ಕಂಟೆಂಟ್ ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಕಂಟೆಂಟ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಝೀಬ್ರಾ ಗೆಲ್ಲಿ. ಥ್ಯಾಂಕ್ ಯು ಸೋ ಮಚ್. ತಂದುಕೊಳ್ಳೋದು ಇರ್ತಾರೆ. ಈಗ ನಮ್ಮ ನಾಗಭೂಷಣ ಅವರು ವೇದಿಕೆ ಮೇಲೆ ಬರಬೇಕು, ಅದರ ಜೊತೆಗೆ ನಮ್ಮ ಪೂರ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬನ್ನಿ. ಮೈಕ್ ಪ್ಲೀಸ್. ಸೊ ಏನಕ್ಕೆ ಈ 3 ಜನ ನಾನು ವೇದಿಕೆ ಮೇಲೆ ಕರೆದೆ ಅಂತಂದ್ರೆ ಇವ್ರಿಗೊಂದು ಆಕ್ಚುಯಲ್ ಟಾಸ್ಕ್ ಕೊಡೋಣ ಅಂತ ಅಷ್ಟೇ, ಸಿಂಪಲ್. ಈಗ ಝೀಬ್ರಾ ಬಗ್ಗೆ ಪ್ರತಿಯೊಬ್ರು ಬರ್ತಾ ಇದಾರೆ, ಹೇಳ್ತಿದ್ದಾರೆ, ಇನ್ನಷ್ಟು ನಿರೀಕ್ಷೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ಅದಂತೂ ಗೊತ್ತಿರುವಂತಹ ವಿಷಯ. ಸೊ ಈಗ ನೀವು 3 ಜನ ಸೇರ್ಕೊಂಡು 1 ನಿಮಿಷ ನಾವು ಟೈಮ್ ಕೊಡ್ತೀವಿ. ಸೊ ಇಡೀ ಟೀಮ್ ಪ್ಲಾನ್ ಮಾಡಿದ್ದು. ಸೊ ಟೈಮ್ ಕೊಡ್ತೀವಿ, ನೀವು ಝೀಬ್ರಾ ಬಗ್ಗೆ ಒಂದಲ್ಲ ಒಂದು ವಿಷಯನ ಹೇಳ್ತಾ ಹೋಗ್ಬೇಕು. ಸೊ ಏನೆಲ್ಲ ವಿಶೇಷತೆಗಳಿದೆ ಅದನ್ನ 1 ನಿಮಿಷದಲ್ಲಿ ಒಬ್ರನ್ನೊಬ್ರು ಹೇಳ್ತಾ ಹೋಗ್ಬೇಕು. ಸ್ಟಾಪ್ ಮಾಡೋ ಹಾಗೆ ಇಲ್ಲ. ಕಮಾನ್. ಝೀಬ್ರಾ ಪ್ರಾಣಿ ಇದು ಭಾರತದಲ್ಲಿ ನಾನು ಹೇಳಬೇಕು ಅನ್ಕೊಂಡಿದ್ದೆ ಅವ್ನು ಹೇಳ್ಬಿಟ್ಟ ಅಂತ. ಆಕ್ಚುಲಿ ಅವರು ಅವಾಗಿಂದ ಸೌತ್ ಆಫ್ರಿಕಾ ಕಾಣ್ತದೆ. ಈ ಝೀಬ್ರಾ ಪ್ರಾಣಿ ಆಫ್ರಿಕಾದ ಕಾಡುಗಳಲ್ಲಿ ಮಾತ್ರ ನಿಮಗೆ ಕಾಣಸಿಗುತ್ತದೆ. ನೋಡಿ, ಭಾರತದಲ್ಲಿ ನೀವು ಬರೀ ಝೂಗಳಲ್ಲಿ ಮಾತ್ರ ನೋಡಬಹುದು. ಬಿಟ್ಟರೆ ಈ ಪ್ರಾಣಿಯನ್ನ ನೀವು ನೋಡೋದಕ್ಕಾಗಲ್ಲ. ಆದ್ರೆ ಝೀಬ್ರಾ ಸಿನಿಮಾವನ್ನು ನೀವು ನೋಡಬಹುದು. ಈ ಝೀಬ್ರಾ ಸಿನಿಮಾವನ್ನು 20ನೇ ತಾರೀಕು ನವೆಂಬರ್ ತಾರೀಕು ನೀವು 22 ಅಂತಾನೆ ಹೇಳಿದ್ದೆ. 22 ನವೆಂಬರ್ ತಾರೀಕು ನೀವು ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಬಹುದು. ಇದು ತೆಲುಗು, ಕನ್ನಡ ಭಾಷೆಗಳಲ್ಲಿ ಬರ್ತದೆ. ಮುಖ್ಯ ಭೂಮಿಕೆಯಲ್ಲಿ ಸತ್ಯದೇವ್ ಅವರು ಮತ್ತು ಡಾಲಿ ಧನಂಜಯ ಅವರು ನಟಿಸಿದ್ದಾರೆ. ಮತ್ತು ಅಮೃತ್ ಅವರು ಕೂಡ ಬಹಳ ಕ್ಯೂಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿದೆ. ಮತ್ತು ಭವಾನಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸತ್ಯರಾಜ್ ಅವರು ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ತಾರಾಗಣ ತುಂಬಾ ದೊಡ್ಡದಿದೆ ಮತ್ತು ಸಿನಿಮಾ ನಿಮ್ಮನ್ನ ತುಂಬಾ ಕಾಡ್ತದೆ ಮತ್ತು ನಿಮ್ಮ ಏನು ಆಕ್ಚುಲಿ ಝೀಬ್ರಾ ಸಿನಿಮಾ ಬಗ್ಗೆ 1 ಇಂಚು ಬಿಟ್ಕೊಡಲ್ಲ ಅಂತ. ಬಟ್ ಆದ್ರೆ ಈಗ ಅಟ್ಲೀಸ್ಟ್ ಒಂದು ಪಾಸಿಟಿವ್ ನೋಟ್ ಇವ್ರದ್ದು ಮುಗೀತು. ಎಲ್ಲ ಅವರೇ ಹೇಳಿದ್ಮೇಲೆ ನಾನೇ ಹೇಳ್ತೇನೆ. ಝೀಬ್ರಾ ಪ್ರಾಣಿ ಬಗ್ಗೆ ನಾನು ಕೇಳ್ತಾ ಇಲ್ಲ, ಝೀಬ್ರಾ ಸಿನಿಮಾ ಬಗ್ಗೆ. ಝೀಬ್ರಾ ಆಫ್ರಿಕಾದಲ್ಲಿ ಯಾಕೆ ಮೈಸೂರು ಝೂನಲ್ಲಿ ಸಿಗುತ್ತೆ. ಸರ್ ಆ ಝೀಬ್ರಾ ಬಗ್ಗೆ ಹೇಳಿ ಸರ್. ಝೀಬ್ರಾ ಬಗ್ಗೆ ಹೇಳಿದ್ವಲ್ಲ ಅವಾಗಿಂದ ಅದ್ರ ಬಗ್ಗೆನೇ ಮಾತಾಡ್ತೀವಿ. 1 ನಿಮಿಷ ಸರ್, ಕಮಾನ್ ಕಂಟಿನ್ಯೂಸ್ ಆಗಿ ನೋಡಿ. ನಮ್ಮ ಝೀಬ್ರಾ ಕ್ವಾಲಿಟಿ ಚೆನ್ನಾಗಿದೆ, ವಿಜುವಲಿ ಚೆನ್ನಾಗಿದೆ. ಧನಂಜಯ ಆಕ್ಟ್ ಮಾಡೋದು, ಸತ್ಯದೇವ್ ಅವರು ಆಕ್ಟ್ ಮಾಡೋದು, ಅಮೃತ್ ಅವ್ರು ಆಕ್ಟ್ ಮಾಡೋದು ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ 100 ಕೋಟಿ ಮಾಡ್ಲಿ, ನಮಗೂ 1 ಕೋಟಿ ಕೊಡ್ಲಿ. ಅದರಲ್ಲಿ ಬಂದಿರೋ ಕಮಿಷನ್ ಇಟ್ಕೊಂಡು ನಾವು ಮನೆಗೆ ಬರ್ತೀವಿ. ನಾವು ಚೆನ್ನಾಗಿ ಒಂದು ಕಾರ್ ಗಿರ್ ತಗೊಂಡು ದೊಡ್ಡ ಕಾರ್ ತಗೊಂಡು ನಾವು ಕಾರ್ ಓಡಾಡ್ತೀವಿ. ವೆಲ್ಫೇರ್ ನನಗೆ ಗಿಫ್ಟ್ ಕೊಡ್ಲಿ ಅವನು. ಇನ್ನೊಂದು ಈ ಝೀಬ್ರಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದಕ್ಕೆ ವಿಶ್ ಮಾಡಲು ಈಗ ಆನೆ ಬಂದಿದೆ. ಆನೆ ಸಲಗ ಓಕೆ. ಅಟ್ಲೀಸ್ಟ್ ಈಗ ಪೂರ್ಣ ಅವರಾದ್ರೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಅವರಿಬ್ರು ಮಾತಾಡಿನ ಇಲ್ಲ, ಅವರಿಬ್ರು ಮಾತಾಡಿದ್ಮೇಲೆ ನಾನು ಆ ರೇಂಜ್ ಮಾತಾಡಲಿಲ್ಲ, ಮರ್ಯಾದೆ ಪ್ರಶ್ನೆ ನವೆಂಬರ್ 22ನೇ ತಾರೀಕು ಸಿನಿಮಾ ರಿಲೀಸ್. ನೀವೆಲ್ಲರೂ ಬಂದು ಈ ಸಿನಿಮಾಗೆ ಶುಭ ಹಾರೈಸಿದ್ದು ಬಹಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಮಾಲೋಕೇಶ್ ಅವರ ಕಡೆಯಿಂದ ಈ ಪ್ರೀತಿ ಆಗೋಕೆ ನಮ್ಮ ಸತೀಶ್ ಶ್ರೀನಿವಾಸನ್ ಸರ್ ಅವರಿಗೆ ಏನೋಡೆಲ್ಲ ಹೇಳಿದ್ರು. ಗುಂಪಲ್ಲಿದ್ರು ಗುರ್ತಿಡಿಯೋ ಆಯ್ತು, ಹುರಿ ಮೀಸೆ ಹದ್ದಿನ ಕಣ್ಣು, ಸೊಗಡು ತುಂಬಿರೋ ರಗಡ್ ಬಾಡಿ. ಮೈ ನೇಮ್ ಇಸ್ ಏನೋ ಆಯ್ತು, ಅದನ್ನ ಹೇಳ್ಬಿಡ್ತೀನಿ. ತಗಡೆ ಸುಮ್ಮನೆ ನೆನ್ಸಕೊಡ್ಬಿಡಿ. ಗದ್ದೆ ಒಳಗೆ 2 ತೆಂಗಿನ ಮರ ಬೇಡ, 1 ವರ್ಷ ಸೀದಾ ಬಂದ್ರೆ ಚೆಂಡು ಸ್ಮೆಲ್ ಬರ್ತದೆ. ಅಲ್ಲಿಗೆ ಬಾ, ನೀವ್ ಯಾರು ಕರೆಯಕ್ ಹೋಗ್ಬಿಡಿ. ಹುಷಾರ್.